ನಿನ್ನೆ 19 ಜನ ನೂತನ ಸಚಿವರುಗಳ ಪ್ರಮಾಣ ವಚನ ಆಯಿತು. ಆ 19 ಜನರಿಗೆ ಯಾವ ಖಾತೆ ಅನ್ನೋದು ಫೈನಲ್ ಆಗಿಲ್ಲ. ಬಟ್ ಯಾವ ಜಿಲ್ಲೆಯ ಉಸ್ತುವಾರಿ ಯಾರಿಗೆ ಅನ್ನೋದು ಫೈನಲ್ ಆಗಿದೆ. ನೂತನ ಸಚಿವರ ಹೆಗಲ ಮೇಲೆ ಯಾವ ಜಿಲ್ಲೆಯ ಜವಾಬ್ದಾರಿ ಬೀಳುತ್ತೆ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ನೋಡೋಣ. ಅಂತೂ ಇಂತೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕೋಲಾಹಲ, ಸಮಾಧಾನದ ಕಿಚ್ಚು ಜೋರಾಗಿದೆ. ನೂತನ ಸಚಿವರಿಗೆ ಜಿಲ್ಲೆಯ ಜವಾಬ್ದಾರಿ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೂತನ ಸಚಿವರ ಹೆಗಲ ಮೇಲೆ ಯಾವ ಜಿಲ್ಲೆಗಳ ಜವಾಬ್ದಾರಿ ಬೀಳುತ್ತೆ. ನಿನ್ನೆ 19 ಜನ ನೂತನ ಸಚಿವರುಗಳ ಪ್ರಮಾಣ ವಚನ ಆಯಿತು. ಆ 19 ಜನರಿಗೆ ಯಾವ ಖಾತೆ ಅನ್ನೋದು ಫೈನಲ್ ಆಗಿಲ್ಲ. ಬಟ್ ಯಾವ ಜಿಲ್ಲೆಯ ಉಸ್ತುವಾರಿ ಯಾರಿಗೆ ಅನ್ನೋದು ಫೈನಲ್ ಆಗಿದೆ. ನೂತನ ಸಚಿವರ ಹೆಗಲ ಮೇಲೆ ಯಾವ ಜಿಲ್ಲೆಯ ಜವಾಬ್ದಾರಿ ಬೀಳುತ್ತೆ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ನೋಡೋಣ. ಅಂತೂ ಇಂತೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. 19 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನಿನ್ನೆ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕೋಲಾಹಲ, ಸಮಾಧಾನದ ಕಿಚ್ಚು ಜೋರಾಗಿದೆ. ಇದರ ನಡುವೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ಆದರೆ ಜಿಲ್ಲೆಗಳ ಉಸ್ತುವಾರಿ ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೂತನ ಸಚಿವರಿಗೆ ಜಿಲ್ಲೆಯ ಜವಾಬ್ದಾರಿ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೂತನ ಸಚಿವರ ಹೆಗಲ ಮೇಲೆ ಯಾವ ಜಿಲ್ಲೆಗಳ ಜವಾಬ್ದಾರಿ ಬೀಳುತ್ತೆ, ಯಾವ ಸಚಿವರಿಗೆ ಯಾವ ಖಾತೆ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ. ಒಂದು DCM ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆಯ ಉಸ್ತುವಾರಿ, ಟಿ ರಘುಮೂರ್ತಿ ನೂತನ ಸಚಿವರು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ, ಹಾಗೆ ನೂತನ ಸಚಿವರಾದಂತಹ BS ಸುರೇಶ್ ಚಿಕ್ಕಬಳ್ಳಾಪುರ, KH ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಅವರಿಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿ, HC ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ಅಹಮದ್ ಖಾನ್ ವಿಜಯನಗರದ ಉಸ್ತುವಾರಿ, KJ ಜಾರ್ಜ್ ಚಿಕ್ಕಮಗಳೂರು, KM ಶಿವಲಿಂಗೇಗೌಡ ಹಾಸನ ಜಿಲ್ಲೆಯ ಉಸ್ತುವಾರಿ, ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ, MB ಪಾಟೀಲ್ ವಿಜಯಪುರದ ಉಸ್ತುವಾರಿ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆಯ ಉಸ್ತುವಾರಿ, ಬಸವರಾಜ ರಾಯರೆಡ್ಡಿ ಗದಗ ಜಿಲ್ಲೆಯ ಉಸ್ತುವಾರಿ, ಹಾಗೆ SS ಮಲ್ಲಿಕಾರ್ಜುನ್ ದಾವಣಗೆರೆಯ ಉಸ್ತುವಾರಿ, ರುದ್ರಪ್ಪ ಲಮಾಣಿ ಹಾವೇರಿ ಜಿಲ್ಲೆಯ ಉಸ್ತುವಾರಿ, ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಉಸ್ತುವಾರಿ, ಸಂತೋಷ್ ಲಾಡ್ ಧಾರವಾಡದ ಉಸ್ತುವಾರಿ, ಲಕ್ಷ್ಮಣ್ ಸವದಿ ಉತ್ತರ ಕನ್ನಡದ ಉಸ್ತುವಾರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಧರ್ಮ್ ಸಿಂಗ್ ರಾಯಚೂರಿನ ಉಸ್ತುವಾರಿ, ಹಾಗೆ ಈಶ್ವರ್ ಖಂಡ್ರೆ ಬೀದರ್ನ ಉಸ್ತುವಾರಿ, UT ಖಾದರ್ ದಕ್ಷಿಣ ಕನ್ನಡ ಹಾಗೆ ಉಡುಪಿ, PM ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಚಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, B ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ಸಂಗಪ್ಪ ತಂಗಡಗಿ ಕೊಪ್ಪಳ, ಕೃಷ್ಣ ಭೈರೇಗೌಡ ಬೆಂಗಳೂರು ನಗರ. ಸೊ ಈ ನೂತನ ಸಚಿವರುಗಳಿಗೆ ಒಟ್ಟಾರೆ ಇರುವಂತಹ 33 ಜನ ಏನಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರನ್ನ
ಒಟ್ಟು ಸೇರಿದ್ರೆ 34 ಜನ ಆಗ್ತಾ ಇದ್ರು. ಈಗ DK ಶಿವಕುಮಾರ್ ಅವರು ಸೇರಿದಂತೆ 33 ಇನ್ನೊಂದು ಸ್ಥಾನ ಖಾಲಿ ಇದೆ. ನೂತನ ಸಚಿವರುಗಳಿಗೆ ಇಂತಿಂಥ ಜಿಲ್ಲೆಯ ಉಸ್ತುವಾರಿಯನ್ನ ಹಂಚಿಕೆ ಮಾಡಲಾಗಿದೆ.